ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳು ನಡೀತವೆ. ಆ ವಿಷಯಗಳನ್ನ ಯಾರ ಜೊತೆನೂ ನಾವು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ವಿಷಯದ ಬಗ್ಗೆ ನಾವು ಯಾರ ಜೊತೆನೂ ಮಾತಾಡೋಕ್ಕೂ ಆಗಲ್ಲ. ಹೀಗಾಯಿತು ಅಂತ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಅಂದರೆ ತುಂಬ ರಹಸ್ಯವಾಗಿ ನಾವು ಕಾಪಾಡಿಕೊಂಡು ಬರುವಂಥ ಕೆಲವೊಂದು ವಿಚಾರಗಳು ನಡಿಬೋದು. ಯಾವುದೋ ಒಂದು ಕೇಸ್ ಆಯಿತು, ಎಲ್ಲೋ ಒಂದು ಕಡೆ ನಾವು ಏನೋ ಸಿಕ್ಕಾಕೊಂಡ್ವಿ, ಅಥವಾ ಬೇರೆ ಏನಾದರೂ ರೀತಿಯಾದಂಥ ಅಫೇರ್ಸ್ಗಳು ಇತ್ಯಾದಿ ನೀವೇನಾದರೂ ತಗೊಳ್ಳಿ. ಸೊ ಈ ರೀತಿಯಾದಂಥ ಒಂದು ರಹಸ್ಯವಾಗಿರುವಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದಾಗ ಅದು ಸ್ಫೋಟಗೊಳ್ಳಬಾರ್ದು. ಅಂದರೆ ಈ ವಿಷಯ ಹೊರಗಡೆ ಎಲ್ಲೂ ಹರಡಬಾರ್ದು, ನೆನ್ಪಿಟ್ಕೊಳ್ಳಿ. ಪ್ಲಸ್ ಈ ಸಮಸ್ಯೆ ಸೈಲೆಂಟ್ ಆಗಿಬಿಡ್ಬೇಕು. ಎರಡು ವಿಷಯಗಳಿದೆ. ಒಂದು, ಈ ವಿಷಯ ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಹೊರಗಡೆ ಇರುವಂಥ ವ್ಯಕ್ತಿಗಳಿಗೆ ಗೊತ್ತಾಗಬಾರ್ದು. ಎರಡನೇದು ಬಂದ್ಬಿಟ್ಟು ಈ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಯಾರಾದರೂ ಆಸೆ ಪಟ್ಟರೆ, ಯಾವ ವ್ಯಕ್ತಿಗೆ ಈ ಸಮಸ್ಯೆ ಇದೆಯೋ ಅದೇ ವ್ಯಕ್ತಿ ಗುಪ್ತವಾಗಿ ಗುಪ್ತದಾನವನ್ನು ಮಾಡಬೇಕು. ಆಂಜನೇಯನ ದೇವಸ್ಥಾನಕ್ಕೆ ನೀವು ಹೋಗಿ ಆಂಜನೇಯ ದೇವಸ್ಥಾನದಲ್ಲೇ ನೀವು ಗುಪ್ತವಾಗಿ ದಾನ ಇತ್ಯಾದಿಗಳನ್ನು ಮಾಡಿ. ಏನಿದು ಗುಪ್ತದಾನ ಅಂತ ಹೇಳಿದ್ರೆ, ನೀವು ಏನೇ ದಾನ ಕೊಟ್ಟಿದ್ರೂ ಕೂಡ ಅದನ್ನು ನೀವು ಕೊಟ್ಟಿದ್ದೀರಾ ಅನ್ನೋದು ನಿಮಗೆ ಮಾತ್ರನೇ ಗೊತ್ತಿರಬೇಕೇ ಹೊರತು ಬೇರೆ ಯಾರಿಗೂ ಗೊತ್ತಿರಬಾರ್ದು. ಇವು ಯಾವುದೇ ವ್ಯಕ್ತಿಗಳಿಗೆ ನಾವು ಡೈರೆಕ್ಟಾಗಿ ಹೋಗಿ ದಾನ ಮಾಡಿದಾಗ ನನ್ನ ಮುಖ, ನಾನು ಯಾರು, ನನಗೆ ಗೊತ್ತಿರ್ತದಲ್ವ, ಇಂಥವರೇ ವ್ಯಕ್ತಿ ಕೊಟ್ಟ ಅಂತೇಳ್ಬಿಟ್ಟು ಆ ವ್ಯಕ್ತಿಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಏನು ಕೊಟ್ಟರೂ ಕೂಡ ಅದು ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನು ಬೇಕಾದರೂ ಕೊಡಿ, ಬೇಕಾದ್ರೆ ನಾನು ಕೆಲವೊಂದು ಕಡೆ ಹೇಳ್ತೀನಿ ಪರಕೆ ಕೊಡಿ ಅಂತೇಳ್ಬಿಟ್ಟು. ನೀವು ಏನು ಬೇಕಾದ್ರೂ ಕೊಡಿ, ಆದರೆ ಅದನ್ನು ಅಲ್ಲಿ ಉಪಯೋಗಿಸ್ಬೇಕು. ಮತ್ತು ನೀವು ಕೊಟ್ಟಿದ್ದೀರಾ ಅಂತ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಗುಪ್ತವಾಗಿರುವಂಥ ವಿಚಾರ ಗುಪ್ತವಾಗಿಯೇ ಸಾಲ್ವ್ ಆಗಬೇಕು ಅಂತೇಳಿದ್ರೆ ಗುಪ್ತದಾನವನ್ನು ಮಾಡಿ. ಇಷ್ಟೇ ವರ್ಡ್ ಇರುವಂಥದ್ದು. ಸೊ ಸಾಧ್ಯವಾದ ಮಟ್ಟಿಗೆ ನಿಮಗೆ ದೇವರು ಎಷ್ಟರ ಮಟ್ಟಿಗೆ ಒಂದು ಕ್ಷಮತೆಯನ್ನು ಕೊಟ್ಟಿದ್ದಾನೆ ಅಂತ ನೋಡಿ. ಎರಡನೇದು, ನಿಮಗಿರುವಂಥ ಸಮಸ್ಯೆ ಇದೆಯಲ್ಲ ಅದು ಎಷ್ಟು ತೂಕ ಇದೆ ಅಂತ ನೋಡಿ. ಅದು ಚಿಕ್ಕ ಪುಟ್ಟ ಸಮಸ್ಯೆ ಇದ್ದಾಗ ಚಿಕ್ಕ ಪುಟ್ಟದಾಗಿರುವಂಥ ಪರಿಹಾರ ಮಾಡ್ಬೋದು. ದೊಡ್ಡ ರೀತಿಯ ಸಮಸ್ಯೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕಾಗುತ್ತೆ. ಅವಾಗ ಏನು ಮಾಡಿ ಅಂತೇಳಿದ್ರೆ, ತುಂಬ ಪುರಾತನವಾಗಿರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ. ತುಂಬ ದೊಡ್ಡ ಸಮಸ್ಯೆಗಳು ಹೊರಗಡೆ ಬಂತು ಅಂದರೆ ಮಾತ್ರ ನಮ್ಮ ಮಾನ ಮರ್ಯಾದೆ, ನಮ್ಮ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗ್ಬಿಡ್ತದೆ. ಬರಲೇಬಾರ್ದು. ಆ ಸಮಸ್ಯೆ ಅಲ್ಲಿಗೆ ಸೈಲೆಂಟ್ ಆಗಬೇಕು. ಅದೇನೋ ಒಂದು ಟೈಮು, ಅದೇನೋ ನಡೀತು, ನಾವು ಅದ್ರ ಬಗ್ಗೆ ಯಾವುದೂ ಮಾತಾಡ್ತಾ ಇಲ್ಲ, ಓಕೆನಾ? ಸೊ ನೀವೇನು ಮಾಡಬೇಕು, ತುಂಬ ಪುರಾತನವಾಗಿರುವಂಥ ದೊಡ್ಡ ಸಮಸ್ಯೆ ಇದೆಯಲ್ಲ, ದೊಡ್ಡದಾಗಿರುವಂಥ ದೇವಸ್ಥಾನಕ್ಕೆ ಹೋಗಿ ಅದು ಆಂಜನೇಯನೇ ಇರಬೇಕು. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ, ನನಗೆ ಇದಿಲ್ಲ ಅದಿಲ್ಲ ಅಂತ ಕೇಳಬೇಡಿ. ನಾನು ಹೇಳಿದ್ದನ್ನೇ ಮಾಡಬೇಕಾಗುತ್ತೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಗುಪ್ತವಾಗಿ ಅಲ್ಲಿ ದಾನಾದಿಗಳನ್ನು ಮಾಡಿ. ಅದು ಆ ವಸ್ತುಗಳಲ್ಲಿ ಉಪಯೋಗಿಸಲ್ಪಡಬೇಕು. ಸುಮ್ಮನೆ ಏನೋ ಒಂದು ಕೊಟ್ಟೆ, ಏನೋ ಒಂದು ಬಂದೆ, ಆ ವಸ್ತುಗಳು ಅಲ್ಲಿ ಉಪಯೋಗಿಸಲ್ಪಡಬೇಕು. ಅಂಥ ವಸ್ತುಗಳನ್ನು, ಅಂಥ ವಿಷಯಗಳನ್ನು ನೀವು ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಲೂ ಸಿಗುತ್ತೆ. ಓಕೆ. ಸೊ ನಾ ಪರಕೆ ಇತ್ಯಾದಿಗಳ ಬಗ್ಗೆ ಹೇಳಿದೆ. ಪ್ರಸಾದ ಇತ್ಯಾದಿಗಳ ಬಗ್ಗೆಯೂ ನೀವು ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಸ್ವಲ್ಪ ಪ್ರಸಾದವನ್ನು ತಗೊಳ್ಳಿ. ಯಾರಿಗೂ ಗೊತ್ತಾಗಬಾರ್ದು ನೀವು ಪ್ರಸಾದ ತಂದಿರೋವಂಥದ್ದು. ಯಾವುದಾದ್ರು ಒಂದು ಜಾಗದಲ್ಲಿ, ಆ ದೊಡ್ಡ ದೇವಸ್ಥಾನದಲ್ಲಿ ಯಾವುದಾದ್ರು ಒಂದು ಜಾಗದಲ್ಲಿ ಪ್ರಸಾದವನ್ನು ಹರಡಿಡಿ. 4 ಜನ ಬಂದಾಗ ತಗೊಳ್ಳೋ ರೀತಿಯಲ್ಲಿ ಇರಬೇಕು ಪ್ರಸಾದ. ಯಾರಿಟ್ಟರು ಗೊತ್ತಿಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ನೀವು ಗುಪ್ತವಾಗಿ ಅಲ್ಲಿರುವಂಥದ್ದು ಯಾರಿಗಾದರೂ ಏನಾದರೂ ಒಂದು ದಾನ ಇತ್ಯಾದಿಗಳನ್ನು, ಅಲ್ಲಿರುವಂಥ ಭಿಕ್ಷುಕರಿಗೆ ಕೂಡ ನೀವು ದಾನ ಮಾಡ್ಬೋದು. ಆದರೆ ನೀವು ಅಂತ ಗೊತ್ತಾಗಬಾರ್ದು. ಹೇಗೆ ಮಾಡ್ತೀರಾ ಅದು ನಿಮಗೆ ಸೇರಿದ್ದು. ರಹಸ್ಯವಾಗಿ ಇಟ್ಕೋಬೇಕಾ, ರಹಸ್ಯವಾಗಿ ಪರಿಹಾರ ಬೇಕಾ, ನೀವು ರಹಸ್ಯವಾಗಿಯೇ ಮಾಡಬೇಕು. ಅದು ಗುಪ್ತದಾನನೇ ಇರಬೇಕು. ಇದನ್ನು ನೀವು ಮಾಡಿ ನೋಡಿ. ಖಂಡಿತವಾಗಲೂ ಆ ಗುಪ್ತ ಸಮಸ್ಯೆ ಸ್ಫೋಟಗೊಳ್ಳಬಾರ್ದು, ಪರಿಹಾರ ಸಿಕ್ಕೇ ಸಿಗುತ್ತೆ. ಆಂಜನೇಯನ ದಯೆ ಖಂಡಿತವಾಗ್ಲೂ ನಿಮ್ಮ ಮೇಲಾಗುತ್ತೆ. ಈ ರೀತಿ ಸಮಸ್ಯೆನಲ್ಲಿದ್ದವರು ಬಹಳಷ್ಟು ಜನ ಇರ್ತಾರೆ, ಬಟ್ ಯಾರಿಗೂ ಹೇಳ್ಕೊಂಡಿರಲ್ಲ. ದಯವಿಟ್ಟು ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಇದನ್ನು ಆದಷ್ಟು ಶೇರ್ ಮಾಡಿ. ಎಲ್ಲೋ ಒಂದು ಶೇರು, ಯಾರೋ ಒಬ್ಬರು ರಹಸ್ಯವಾಗಿ ಇಡಬೇಕಾಗಿರೋಂಥ ವಿಚಾರ ಯಾರಿಗೋ ಒಬ್ಬರಿಗೆ ಇದು ಹೆಲ್ಪ್ ಆಗಬಹುದೇನೋ. ಯಾರೋ ಒಬ್ಬರು ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ಒಬ್ಬರು ಈ ಥರ ವಿಷಯದಲ್ಲಿ ಕಷ್ಟಪಡ್ತಾ ಇರಬಹುದು. ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ, ನಿಮಗಿಲ್ಲ. ನಾನಂಥದ್ದೇನು ಮಾಡಲ್ಲ, ನಾನು ತುಂಬ ಒಳ್ಳೆಯನಿದ್ದೀನಿ, ಸಂತೋಷ. ಯಾರೋ ಒಬ್ರು ಇರಬಹುದಲ್ವ, ಅವ್ರಿಗಾದರೂ ಸೇರಲಿ. ಕನಿಷ್ಠ ಪಕ್ಷ ಇದನ್ನು ಶೇರ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.